ಆಗೋದಿಲ್ಲ ಅಂತ ನನ್ನ ಅನಿಸಿಕೆಯಲ್ಲಿ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಒಂದು ಎಡೆ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಪ್ರೊಹಿಬಿಟ್ ಮಾಡೋಕ್ಕೆ. ಅದು ಆಮ್ಡ್ ಇರಬಾರ್ದು ಅವ್ರ ಕಲೆ ಅಂತ ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ. ಅದರಿಂದ ದಂಡ ಬಳಸುವುದು ಸರಿಯಲ್ಲ. ಎಲ್ಲ ಕಡೆ ಇದಲ್ಲ, ಯಾವುದೇ ಒಂದು ಗಿವನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ದಂಡ ಬಳಸಬಾರ್ದು ಅಂತ ಅವ್ರು ಹೇಳ್ಬೋದು. ನೀವು ನಿಮ್ಮ ಮೆರವಣಿಗೆ ಮಾಡಿ ಮೀಟಿಂಗ್ ಮಾಡಿ, ಆದರೆ ಅದರಲ್ಲಿ ದಂಡ ಇರಬಾರ್ದು ಅಂತ ಆ ಒಂದು ಕಾಲದಲ್ಲಿ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಬೇರೆನೇ ಅವರು ವಿಚಾರಣೆ ಮಾಡಬೇಕಾಗ್ತದೆ. ಸರಿ, ಕೆಲವೊಂದಷ್ಟು ಮೂಲಭೂತ ಪ್ರಶ್ನೆಗಳು ಕೂಡ RSSಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದು ನೋಂದಾಯಿತ ಸಂಸ್ಥೆಯಾಗೇ ಇಲ್ಲ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಅನ್ನೋದು ಕಡ್ಡಾಯ ಆಗಿರೋ ಸಂದರ್ಭದಲ್ಲಿ RSS 100 ವರ್ಷ ಆದ್ರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ವಾದ ಮಾಡ್ಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. ಕಂಪಲ್ಸರಿ ಇದ್ರೆ ಆ ಕಾಯ್ದೆಯಲ್ಲಿ ಹೇಳ್ತಾರೆ ಇಂಥ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ. ಈಗ ಸಂಸ್ಥೆ 100 ವರ್ಷದಿಂದ ರಿಜಿಸ್ಟರ್ ಆಗಿಲ್ಲ, ಯಾರು ಆ ಕೇಸ್ ಹಾಕಿಲ್ಲ, ರಿಜಿಸ್ಟರ್ ಹಾಕಿಲ್ಲ ಅಂತ. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಆದ್ರಿಂದ ಇದು ಒಂದು ವಾದ ಹೊಸದಾಗಿ ಬರ್ತಾ ಇದೆ. ಹಾಗೆ ತನ್ನನ್ನು ತಾನು ಸ್ವಯಂ ಸೇವಕರ ಒಂದು ಸಂಘಟನೆ ಅಂತ ಹೇಳಿ RSS ಕರೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನೀವು ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಡಿಫೈನ್ ಮಾಡಬೇಕು, ನೀವು ಡಿಫೈನ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಸ್ವಯಂ ಸೇವಕ ಸಂಘಟನೆ ಆದ್ರೂ ಕೂಡ ಅದು ತನ್ನ ಕಾರ್ಯವ್ಯಾಪ್ತಿಯನ್ನ ಡಿಫೈನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನು ಅಪೇಕ್ಷೆ ಪಡುತ್ತೋ ಅಂತ ಹೇಳಿ. ಯಾವ ಕಾನೂನಲ್ಲೂ ಕೂಡ ಆ ಡೆಫಿನಿಷನ್ ಇರ್ಬೇಕಂತ ಏನು ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ತಪ್ಪು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ RSSನವರು ಮಾಡಿದಂಥ ಒಳ್ಳೆ ಕೆಲಸದ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅಪಘಾತ ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಎಷ್ಟೋ ಸಲ ಬೇರೆ ಬೇರೆ ಘಟನೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ಯಾಯ ಅಥವಾ ಏನಾದರೂ ಇದಾದರೆ ನಷ್ಟ ಆದರೆ ಅಲ್ಲಿ ಸಹಾಯ ಮಾಡುವಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಆದರೆ ಬೈಠಕ್ಗಳಲ್ಲಿ ಯುವಕರಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಿನ ಅಫೀಮನ್ನ ಅವರ ತಲೆಗೆ ತುಂಬಲಾಗ್ತಾ ಇದೆ. ಹೀಗಾಗಿ ನಿಜವಾಗ್ಲೂ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅದು ತೋರ್ಪಡಿಕೆಗೆ ಮಾತ್ರ ಸಮಾಜ ಸೇವೆ, ಆದ್ರೆ ಅಸಲಿಗೆ ಮಾಡ್ತಾ ಇರೋದು ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕೋ ಪ್ರಯತ್ನ. ಇದನ್ನ ಪತ್ತೆ ಹಚ್ಚೋದು ಹೇಗೆ? ತೋರ್ಸಕ್ಕೆ ಅದು ಆಗ್ತಾ ಇದೆ ಅಂತ ಆಯ್ತು. ಮಿಕ್ಕಿದ್ದು ಈ ಧರ್ಮದ ನಡುವೆ ಇರುವಂತದ್ದು ಎಲ್ಲಿ ಮಾಹಿತಿ ಎಲ್ಲಿಂದ ಬಂತು? ಇಷ್ಟು ವರ್ಷದಲ್ಲಿ ಎಂದೂ ಕೂಡ ಈ ವಿರುದ್ಧ ಮಾಡಿದ್ದೆ ಪ್ರೂಫ್ ಇಲ್ಲ. ಕರ್ನಾಟಕದಲ್ಲಂತೂ ನಾನು ಕೇಳಿಲ್ಲ. ಇದ್ರೆ ಮಾಹಿತಿ ಇದ್ರೆ ಮಾಡಬಹುದು ಅನ್ನೋ ಮಾಹಿತಿ ಇದ್ರೆ ಆ ಮಾಹಿತಿಯನ್ನು ನಾವು ಕಾನೂನಿನಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿದ್ರೆ ಮಾತ್ರ ಅದನ್ನು ಬಳಸ್ಬೋದು. ಅದು ಕೂಡ ಪರ್ಮನೆಂಟ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿಚಾರ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ಅವರು ಬ್ಯಾನ್ ಮಾಡ್ಬೋದು. ಈ ಸಂದರ್ಭದಲ್ಲಿ ನನ್ನ ಇವತ್ತಿನ ಸಂದರ್ಭದಲ್ಲಿ ಅಂಥ ಘಟನೆಗಳು ಆಗಿಲ್ಲ. ಆದ್ರಿಂದ ಬ್ಯಾನ್ ಎಲ್ಲ ರಿಸ್ಟ್ರಿಕ್ಟ್ ಮಾಡೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇನೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಿನಲ್ಲಿ ಇದೇ ವಿಚಾರ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಸರ್ಕಾರದ ಕರ್ತವ್ಯ ರಕ್ಷಣೆ ಮಾಡೋದೇ ಹೊರತು ನಿರ್ಬಂಧಗಳನ್ನ ಹೇರೋದು ನಿಷೇಧ ಮಾಡೋದಲ್ಲ ಅಂತ ಹೇಳಿ. ಅದನ್ನ ನಾವು ಈ ದಿನಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ RSS ನಿಷೇಧದ ಈ ಚರ್ಚೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು? ಅಲ್ಲೂ RSS ಈಗ ತೀರ್ಪಲ್ಲಿ ಬಂದದ್ದು, ಇಲ್ಲೂ RSS. ಅವರ ಚಟುವಟಿಕೆಗಳು ಒಂದೇ ರೀತಿ ಇದೆ, ಅಲ್ಲಿ ಇದೇ ರೀತಿ ಇಲ್ಲಿ ಇದೆ. ಆದ್ರಿಂದ ಆ ತೀರ್ಪು ಇಲ್ಲಿಗೆ 100% ಅಪ್ಲೈ ಆಗ್ತದೆ ಅನ್ನೋದು ನನ್ನ ವಿಚಾರ. ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಸರ್ಕಾರಗಳ ಕರ್ತವ್ಯ ರಕ್ಷಣೆ ಮಾಡೋದು ನಿರ್ಬಂಧ ಹೇರೋದಲ್ಲ ಅನ್ನೋ ಅಬ್ಸರ್ವೇಷನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದ್ರೆ ಅದರಲ್ಲಿ ಸರ್ಕಾರಕ್ಕೆ ಈ ತೀರ್ಪಲ್ಲಿ ಹೇಳಿದಂಥ ಮಾತು ಅನ್ವಯ ಆಗ್ತದೆ. ಯಾಕಂದರೆ ನಿಮ್ಮ ಅಧಿಕಾರ ನಿರ್ಬಂಧ ಮಾಡುವುದಲ್ಲ, ಅಂಥ ಘಟನೆಗಳನ್ನು ತಡೆಯುವುದು ನಿಮ್ಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇದನ್ನು ನೀವು ಸ್ಟೆಪ್ಸ್ ತಗೊಳ್ಬೇಕು, ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಬೇಕಂತ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿ ಇವ್ರು ಮಾಡಬೇಕು, ನಿರ್ಬಂಧನೆ ಮಾಡುವುದಲ್ಲ, ಆದರೆ ಅವರ ಚಟುವಟಿಕೆ ಮೇಲೆ ಕಣ್ಣಿಟ್ಟುಕೊಂಡು ಏನಾದರೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದಿದೆ ಅದು ತಡೆ ಹಿಡಿಯುವಂಥ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಳ್ಬೇಕು. ನನ್ನ ಅನಿಸಿಕೆಯಲ್ಲಿ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಒಂದು ಎಡೆ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಪ್ರೊಹಿಬಿಟ್ ಮಾಡೋಕ್ಕೆ. ಅದು ಆಮ್ಡ್ ಇರಬಾರ್ದು ಅವ್ರ ಕಲೆ ಅಂತ ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ. ಅದರಿಂದ
ದಂಡ ಬಳಸುವುದು ಸರಿಯಲ್ಲ. ಎಲ್ಲ ಕಡೆ ಅಲ್ಲ, ಯಾವುದೇ ಒಂದು ಗಿವನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ದಂಡ ಬಳಸಬಾರ್ದು ಅಂತ ಅವ್ರು ಹೇಳ್ಬೋದು. ನೀವು ನಿಮ್ಮ ಮೆರವಣಿಗೆ ಮಾಡಿ, ಮೀಟಿಂಗ್ ಮಾಡಿ, ಆದರೆ ಅದರಲ್ಲಿ ದಂಡ ಇರಬಾರ್ದು ಅಂತ ಆ ಒಂದು ಕಾಲದಲ್ಲಿ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಬೇರೆನೇ ಅವರು ವಿಚಾರಣೆ ಮಾಡಬೇಕಾಗ್ತದೆ. ಸರಿ, ಕೆಲವೊಂದಷ್ಟು ಮೂಲಭೂತ ಪ್ರಶ್ನೆಗಳು ಕೂಡ RSSಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದು ನೋಂದಾಯಿತ ಸಂಸ್ಥೆಯಾಗೇ ಇಲ್ಲ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಅನ್ನೋದು ಕಡ್ಡಾಯ ಆಗಿರೋ ಸಂದರ್ಭದಲ್ಲಿ RSS 100 ವರ್ಷ ಆದ್ರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ವಾದ ಮಾಡ್ಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. ಕಂಪಲ್ಸರಿ ಇದ್ರೆ ಆ ಕಾಯ್ದೆಯಲ್ಲಿ ಹೇಳ್ತಾರೆ ಇಂಥ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ. ಈಗ ಸಂಸ್ಥೆ 100 ವರ್ಷದಿಂದ ರಿಜಿಸ್ಟರ್ ಆಗಿಲ್ಲ, ಯಾರು ಆ ಕೇಸ್ ಹಾಕಿಲ್ಲ, ರಿಜಿಸ್ಟರ್ ಹಾಕಿಲ್ಲ ಅಂತ. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಆದ್ರಿಂದ ಇದು ಒಂದು ವಾದ ಹೊಸದಾಗಿ ಬರ್ತಾ ಇದೆ. ಹಾಗೆ ತನ್ನನ್ನು ತಾನು ಸ್ವಯಂ ಸೇವಕರ ಒಂದು ಸಂಘಟನೆ ಅಂತ ಹೇಳಿ RSS ಕರೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನೀವು ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಡಿಫೈನ್ ಮಾಡಬೇಕು, ನೀವು ಡಿಫೈನ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಸ್ವಯಂ ಸೇವಕ ಸಂಘಟನೆ ಆದ್ರೂ ಕೂಡ ಅದು ತನ್ನ ಕಾರ್ಯವ್ಯಾಪ್ತಿಯನ್ನ ಡಿಫೈನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನು ಅಪೇಕ್ಷೆ ಪಡುತ್ತೋ ಅಂತ ಹೇಳಿ. ಯಾವ ಕಾನೂನಲ್ಲೂ ಕೂಡ ಆ ಡೆಫಿನಿಷನ್ ಇರಬೇಕಂತ ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ತಪ್ಪು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ RSSನವರು ಮಾಡಿದಂಥ ಒಳ್ಳೆ ಕೆಲಸದ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅಪಘಾತ ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಎಷ್ಟೋ ಸಲ ಬೇರೆ ಬೇರೆ ಘಟನೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ಯಾಯ ಅಥವಾ ಏನಾದರೂ ಇದಾದರೆ, ನಷ್ಟ ಆದರೆ ಅಲ್ಲಿ ಸಹಾಯ ಮಾಡುವಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಆದರೆ ಬೈಠಕ್ಗಳಲ್ಲಿ ಯುವಕರಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಿನ ಅಫೀಮನ್ನ ಅವರ ತಲೆಗೆ ತುಂಬಲಾಗ್ತಾ ಇದೆ. ಹೀಗಾಗಿ ನಿಜವಾಗ್ಲೂ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅದು ತೋರ್ಪಡಿಕೆಗೆ ಮಾತ್ರ ಸಮಾಜ ಸೇವೆ, ಆದ್ರೆ ಅಸಲಿಗೆ ಮಾಡ್ತಾ ಇರೋದು ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕೋ ಪ್ರಯತ್ನ. ಇದನ್ನ ಪತ್ತೆ ಹಚ್ಚೋದು ಹೇಗೆ? ತೋರ್ಸಕ್ಕೆ ಅದು ಆಗ್ತಾ ಇದೆ ಅಂತ ಆಯ್ತು. ಇದು ಮಿಕ್ಕಿದ್ದು ಧರ್ಮದ ನಡುವೆ ಇರುವಂತದ್ದು ಎಲ್ಲಿ ಮಾಹಿತಿ ಎಲ್ಲಿಂದ ಬಂತು? ಇಷ್ಟು ವರ್ಷದಲ್ಲಿ ಎಂದೂ ಕೂಡ ಈ ವಿರುದ್ಧ ಮಾಡಿದ್ದೇ ಪ್ರೂಫ್ ಇಲ್ಲ. ಕರ್ನಾಟಕದಲ್ಲಂತೂ ನಾನು ಕೇಳಿಲ್ಲ. ಇದ್ರೆ ಮಾಹಿತಿ ಇದ್ರೆ ಮಾಡಬಹುದು ಅನ್ನೋ ಮಾಹಿತಿ ಇದ್ರೆ ಆ ಮಾಹಿತಿಯನ್ನು ನಾವು ಕಾನೂನಿನಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿದ್ರೆ ಮಾತ್ರ ಅದನ್ನು ಬಳಸ್ಬೋದು. ಅದು ಕೂಡ ಪರ್ಮನೆಂಟ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿಚಾರ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ಅವರು ಬ್ಯಾನ್ ಮಾಡ್ಬೋದು. ಈ ಸಂದರ್ಭದಲ್ಲಿ ನನ್ನ ಇವತ್ತಿನ ಸಂದರ್ಭದಲ್ಲಿ ಅಂಥ ಘಟನೆಗಳು ಆಗಿಲ್ಲ. ಆದ್ದರಿಂದ ಬ್ಯಾನ್ ಎಲ್ಲ ರಿಸ್ಟ್ರಿಕ್ಟ್ ಮಾಡೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇನೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಿನಲ್ಲಿ ಇದೇ ವಿಚಾರ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಸರ್ಕಾರದ ಕರ್ತವ್ಯ ರಕ್ಷಣೆ ಮಾಡೋದೇ ಹೊರತು ನಿರ್ಬಂಧಗಳನ್ನ ಹೇರೋದು, ನಿಷೇಧ ಮಾಡೋದಲ್ಲ ಅಂತ ಹೇಳಿ. ಅದನ್ನ ನಾವು ಈ ದಿನಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ RSS ನಿಷೇಧದ ಈ ಚರ್ಚೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು? ಮಾಡ್ಕೊಳ್ಬಹುದು. ಅಲ್ಲೂ RSS ಈಗ ತೀರ್ಪಲ್ಲಿ ಬಂದದ್ದು, ಇಲ್ಲೂ RSS. ಅವರ ಚಟುವಟಿಕೆಗಳು ಒಂದೇ ರೀತಿ ಇದೆ, ಅಲ್ಲಿ ಇದೇ ರೀತಿ ಇಲ್ಲಿ ಇದೆ. ಆದ್ರಿಂದ ಆ ತೀರ್ಪು ಇಲ್ಲಿಗೆ 100% ಅಪ್ಲೈ ಆಗ್ತದೆ ಅನ್ನೋದು ನನ್ನ ವಿಚಾರ. ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಸರ್ಕಾರಗಳ ಕರ್ತವ್ಯ ರಕ್ಷಣೆ ಮಾಡೋದು, ನಿರ್ಬಂಧ ಹೇರೋದಲ್ಲ ಅನ್ನೋ ಅಬ್ಸರ್ವೇಷನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದ್ರೆ ಅದರಲ್ಲಿ ಸರ್ಕಾರಕ್ಕೆ ಈ ತೀರ್ಪಲ್ಲಿ ಹೇಳಿದಂಥ ಮಾತು ಅನ್ವಯ ಆಗ್ತದೆ. ಯಾಕಂದರೆ ನಿಮ್ಮ ಅಧಿಕಾರ ನಿರ್ಬಂಧ ಮಾಡುವುದಲ್ಲ, ಅಂಥ ಘಟನೆಗಳನ್ನು ತಡೆಯುವುದು ನಿಮ್ಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇದನ್ನು ನೀವು ಸ್ಟೆಪ್ಸ್ ತಗೊಳ್ಬೇಕು, ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಬೇಕಂತ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿ ಇವ್ರು ಮಾಡಬೇಕು, ನಿರ್ಬಂಧನೆ ಮಾಡುವುದಲ್ಲ. ಆದರೆ ಅವರ ಚಟುವಟಿಕೆ ಮೇಲೆ ಕಣ್ಣಿಟ್ಟುಕೊಂಡು ಏನಾದರೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದಿದೆ ಅದು ತಡೆ ಹಿಡಿಯುವಂಥ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಳ್ಬೇಕು.